ಗೊತ್ತಾ, ಎಲ್ಲ ಇವಾಗ ಎದ್ವಿ. ನಾನು ಮೊದಲೇ ಎದ್ಬಿಟ್ಟು ಇದು ಮಡ್ಲಕ್ಕಿ ಕೊಟ್ಟು ಬಂದಿದ್ದೆ ಅವ್ರಿಗೆ. ಇಲ್ಲಿ ಒಬ್ಳಿದ್ದಾಳೆ ನೋಡಿ ನಮ್ಮ ಮನೆಯವಳು. ಆಮೇಲೆ ಇವಾಗ ಅಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ, ಜೊತೆಲಿ ಬಿಸ್ಕಿಟ್ ತಿಂತಾಯಿದ್ದೀವಿ. ಸೊ ನೆಕ್ಸ್ಟು ಚಿಕನ್ನು ಮಟನ್ ಮಾಡಿಕೊಂಡು ತಿಂದು ಜಾತ್ರೆಗೆ ಹೋಗ್ಬೇಕು. ಏನಂತೀರ? ಎಸ್, ನೀವೇನಂತೀರ? ಯಾಸ್. ಸೊ ಬನ್ನಿ, ನೆಕ್ಸ್ಟು ಏನು ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಗಲೀಜಾಗುತ್ತೆ ಮಮ್ಮಿನಲ್ಲ ನಾನು ಸೇರಿಸಿ ಬಿಡಿ ಮಾಡಿ. ಸೊ ಏನು ಗೊತ್ತಾ, ಹತ್ರ ಬಾ. ಇವಾಗ ಮಟನ್ ಸಾಂಬಾರಾಗಿದೆ, ಮುದ್ದೆ ಆಗಿದೆ, ತಿಂದ್ಬಿಟ್ಟು ಜಾತ್ರೆ ಹೋಗಬೇಕು. ಆಮೇಲೆ ಚಿಕನ್ ಚಾಪ್ಸ್ ಇದೆ, ವೈಟ್ ರೈಸ್ ಇದೆ, ಆಮೇಲೆ ಅಷ್ಟೇ. ಸೊ ತಿನ್ಕೊಂಡು ಅವ್ಳು ತೋರಿಸ್ಬೇಕಂತ ತೋರಿಸು. ಹಾಯ್ ಹಾಯ್ ಹಾಯ್. ಅವಳು ಮುದ್ದು ತೋರಿಸು. ಇಲ್ಲಿ ಮುದ್ದು ಗಾಯ್ಸ್, ಇಲ್ಲಿ ಅಮ್ಮ ಗಾಯ್ಸ್. ತಿನ್ಕೊಬಿಟ್ಟು ನೆಕ್ಸ್ಟ್ ಜಾತ್ರೆಗೆ ಹೋಗ್ಬೇಕು. ಜಾತ್ರೆಯಲ್ಲಿ ನಮ್ಮ ಅಕ್ಕ ನನಗೆ ಏನೇನೋ ಕೊಡಿಸ್ತೀನಿ ಅಂತ ಹೇಳಿದಾಳೆ, ಅದಕ್ಕೋಸ್ಕರ ಜಾತ್ರೆಗೆ ಹೋಗ್ತಾ ಇರೋದು. ನಾನು ಮಾತ್ರ ಪರ್ಸ್ ತಗೋಗ್ತಿಲ್ಲ, ಇವಳ ಹತ್ರ ಏನಾದ್ರು ತರಿಸ್ಕೊಂಡು ಇವತ್ತು ಬರಬೇಕು. ಶಮಿ ಅವಳು ತೋರಿಸಿ. ಓಕೆ, ಹೇಗಿದೆ ನಾನು ಮಾಡಿರೋ ಚಿಕನ್ನು ಮಟನ್ನು? ಸೋ ಗುಡ್. ಏನು ಗೊತ್ತಾಗಿದೆ, ಸುಮ್ಮನೆ ಡವ್ ಮಾಡ್ತಿದ್ದಾಳೆ. ಎಲ್ಲ ನಾನೇ ಮಾಡಿರೋದು. ಸೂಪರ್ ಆಗಿದೆ. ಮಟನ್ ಸಾಂಬಾರು ಮಾತ್ರ ನಮ್ಮ ಅಮ್ಮ ಮಾಡಿ. ಜಾತ್ರೆಯಲ್ಲಿ ಹೋಗ್ಬಿಟ್ಟು ಸಿಗೋಣ. ಸರಿ, ಬಾಯ್ ಗಾಯ್ಸ್, see you next time. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವು ಆಲ್ರೆಡಿ ಜಾತ್ರೆಗೆ ಅಂತ ಬಂದ್ವಿ. ಎಲ್ಲ ಊರಿನ ದೇವ್ರುಗಳು ಅಂದರೆ 7 ಊರಿನ ದೇವ್ರುಗಳು ಇಲ್ಲಿ ಬಂದು ಸೇರುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ಮನೆ ನೆನಪಿರ್ಬೋದು, ನಾನು ಗೃಹ ಪ್ರವೇಶ ವ್ಲಾಗ್ನ ಹಾಕಿದ್ದೀನಿ. ಸೊ ಬನ್ನಿ. ಎಲ್ಲ ಹೋಗ್ತಿದ್ವಿ. ಅಮ್ಮ, ಮುದ್ದು, ನಮ್ಮಿಬ್ಬರು ಅಕ್ಕಂದಿರೋ. ಇವಳು ಮೊದಲನೇವಳು, ಬ್ಲ್ಯಾಕ್ ಡ್ರೆಸ್ಸು, ಪಿಂಕ್ ಡ್ರೆಸ್ ಎರಡನೇವಳು. ಇದು ಅಪ್ಪು, ಇದು ನಮ್ಮ ಕೋಳಿ ಫಾರ್ಮು, ಹಾಗೆ ಇದು ನಾನು. ಹಾಯ್. ಎಷ್ಟು ರಶ್ಶು, ಎಷ್ಟು ಬಿಸಿಲಿದೆ ಅಂದರೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಅಷ್ಟು ಬಿಸಿಲಿದೆ, ಅಷ್ಟು ರಶ್ ಇದೆ. ಫೋನು ಹೀಟಾಗಿ ಸುಟ್ಟೋಗ್ತಿದೆ. ಎಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ನೋಡಲೇಬೇಕು. ಕೆಂಡ ತುಣಿಯೋಕ್ಕಿಂತ ಮುಂಚೆ ಅದಕ್ಕೆ ಏನೇನೋ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸುತ್ತ ಅನ್ನ ಎಲ್ಲ ಇಟ್ಟು ಪೂಜೆ ಮಾಡಿ, ಆಮೇಲೆ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಕೆಂಡ ತುಣಿಯೋದು. ನೀರು ಹಾಕೊಂಡಿರ್ತಾರಲ್ಲ ಅವರು ದೇವ್ರ ಹಿಂದೆ ಹೋಗಿ ಕೆಂಡ ತುಣಿತಾರೆ. ಸೊ ನಾನು ಯಾವತ್ತೂ ಕೆಂಡ ತುಂಬಿಲ್ಲ. ಸೊ ನೋಡ್ಬೇಕು ಇವಾಗ ಹೇಗಾಗುತ್ತೆ ಅಂತ.
ಬಂದಿದೆ, ಆದರೆ ಇಲ್ಲಿ ಬರೀ 4 ಕಡ್ಡೆ ಬಂದಿದೆ. ಇನ್ನೊಂದು ಊರಿಂದು ಕಳಸ ಬಂದಿದೆ, ಹಾಗೆ ಇನ್ನೊಂದು ಊರಿಂದು ಚಾಮಾಯಣ ಬಂದಿದೆ. ಕರೆಕ್ಟ್ ಕ್ಲಿಯರಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಊರಿಂದು ದೇವ್ರುಗಳು ಬಂದು ಕೆಂಡ ತುಣಿಯೋದಕ್ಕೆ ಸಾಲಾಗಿ ನಿಂತ್ಕೋತಿದ್ದಾರೆ. ನೀವು ನೋಡಿ, ಕ್ಲಿಯರಾಗಿ ನೋಡಿ, ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಈ ರಶಲ್ಲೂ ನಾನು ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾನೇ ಗ್ರೇಟ್ ಅಲ್ವಾ. ದೊಡ್ಡಮ್ಮ ಚಿಕ್ಕಮ್ಮ ದೇವ್ರನ್ನ ಈಗ ಕೆಂಡ ತುಣಿಸ್ತಾ ಇದ್ದಾರೆ. ಫಸ್ಟ್ ರೌಂಡ್ ಇದು. ಟೋಟಲ್ 3 ರೌಂಡ್ ಕೆಂಡ ತುಣಿಸ್ಬಿಟ್ರೆ ಜಾತ್ರೆ ಮುಗಿಯುತ್ತೆ. ಇದು ಫಸ್ಟ್ ರೌಂಡ್.
ಫೈನಲಾಗಿ ಕೆಂಡ ಎಲ್ಲನೂ ತುಂಡಿದ್ದಾಯಿತು. ನೀವು ನೋಡ್ತಿರ್ಬೋದು ಎಷ್ಟು ಹೊಗೆ ಬರ್ತಿದೆ ಅಂತ. ಲಾಸ್ಟ್ ಟೈಮ್ಗೆಲ್ಲ ಹೋಲಿಸ್ಕೊಂಡ್ರೆ ಈ ಸಲ ತುಂಬಾ ಏನು ಜಾಸ್ತಿನೇ ಕೆಂಡ ಹಾಕಿದ್ರು, ಬೆಂಕಿ ಬರ್ತಾಯಿತ್ತು ಕೆಂಡದಲ್ಲಿ. ಸೊ ಅದರಲ್ಲಿ ಕೆಂಡನ ತುಂಬಿಸ್ಕೊಂಡು ಹೋಗೋದಂಥದ್ದು ತುಂಬಾ ಇತ್ತು ಬೆಂಕಿ. ನೀವು ನೋಡ್ತಿರ್ಬೋದು ಎಷ್ಟೊಂದು ಕೆಂಡ ಹಾಕಿದ್ದಾರೆ ಅಂತ. ಯಾರ್ಯಾರು ಕಾಲು ಸುಟ್ಟೋಯ್ತೋ ಅದಂತೂ ನನಗೆ ಗೊತ್ತಿಲ್ಲ. ಏನು ಇದು ಇದ್ರಲ್ಲಿ ಬರ್ಬಿಟ್ಟು ಎರೇಸ್ ಮಾಡೋದು. ಜಾತ್ರೆ ಮುಗಿಸ್ಕೊಂಡು ಫೈನಲ್ ಆಗಿ ಮಾಮ ಮನೆ ಹತ್ರ ಬಂದ್ವಿ. ಇಲ್ಲಿ ಮಾವಿನ ಮರ ಇದೆ. ಎಷ್ಟು ಮಾವಿನ ಹಣ್ಣು ಬಿಟ್ಟಿದೆ ಅಂದರೆ ಗಿಳಿ ಮಾವು, ಬಟ್ ಕಿತ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ. ಹಾಗೆ ಬಂದುಬಿಟ್ವಿ, ಫುಲ್ ಸುಸ್ತಾಗಿತ್ತು ಅಂತ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದರೆ ಮಾವಿನಕಾಯಿ ಎತ್ಕೊಂಡು ಬರಬೇಕು ಮನೆಗೆ. ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವೀಟಾಗಿ ತುಂಬ ಹುಳಿಯಾಗಿರೋದಿಲ್ಲ. ಇದೇನಪ್ಪ ಅಂತ ಅಂದರೆ ಎಲ್ಲ ಟೈಮು ಜಾತ್ರೆ ಮುಗ್ದಾದ್ಮೇಲೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಪ್ರಸಾದನ ಕೊಡ್ತಾರೆ, ಅಂದರೆ ನೈವೇದ್ಯನ ಕೊಡ್ತಾರೆ. ಅದು ತಿನ್ನತ್ತೆ. ಅದು ಒಂದು ಪದ್ಧತಿ ನಮ್ಮೂರಲ್ಲಿ. ಸೊ ಅದು ಇಲ್ಲಿ ಮಾಡ್ತಾ ಇರೋದು. ಸೊ ಇದಾಗಿತ್ತು ಗೈಸ್ ಏಳೂರಮ್ಮನ ಜಾತ್ರೆ, ಅಂದರೆ ದೇವಿರಮ್ಮನ ಜಾತ್ರೆ. ಏಳೂರಿನ ಜನನು ಬಂದು ಜಾತ್ರೆನ ಮಾಡಿ ಮುಗಿಸೋ ಅಂಥದ್ದು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.